ನ್ಯಾಯಾಲಯದ ಮುಂದಿರುವ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದ್ದಾರೆ ಅಂತ. ಖಂಡಿತ ತಡೆಯಾಜ್ಞೆ ನೀಡಿರೋದಿಲ್ಲ. ಯಾವುದೇ ರೀತಿ ತಡೆಯಾಜ್ಞೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರೋದಿಲ್ಲ. ಇಲ್ಲಿ ಮಾಡಿರೋ ಆದೇಶ ಏನಂದ್ರೆ, ನ್ಯಾಯಮೂರ್ತಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಾರೆ, ಮುಂದುವರಿಬೇಕು ಆ ಪ್ರಕ್ರಿಯೆಗಳನ್ನ. ಈ ಖಾಸಗಿ ದೂರುಗಳು ಏನು, ಈ 2 ಖಾಸಗಿ ದೂರುಗಳು ದಾಖಲೆ ಆಗಿವೆ ವಿಶೇಷ ನ್ಯಾಯಾಲಯದಲ್ಲಿ. ಆ 2 ದೂರುಗಳ ಅನ್ವಯ ಏನು ಪ್ರಕ್ರಿಯೆಗಳು ನಡೀತಿದ್ವು, ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನ ಮುಂದೂಡಬೇಕು ಎನ್ನುವುದಷ್ಟೇ ಆದೇಶ ಆಗಿರ್ತದೆ. ಯಾವುದೇ ತಡೆಯಾಜ್ಞೆ ನೀಡಿರೋದಿಲ್ಲ. ಇದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ತಡೆಯಾಜ್ಞೆ ನೀಡಿದ್ದಾರೆ ಅಂತ ಬಹಳಷ್ಟು ಇದೊಂದು ಕನ್ಫ್ಯೂಷನ್ಸ್ ಆಗ್ಬೋದು. ಆದ್ರಿಂದ ತಡೆಯಾಜ್ಞೆ ನೀಡಿರೋದಿಲ್ಲ. ತಡೆಯಾಜ್ಞೆ ಈ ಏನೊಂದು ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಿದ್ದಾರೆ. ಅಂದ್ರೆ ಆದೇಶಕ್ಕೆ ನಾಳೆ ಏನು ವಿಶೇಷ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರಿನಲ್ಲಿ ಆದೇಶಕ್ಕೆ ಕಾಯ್ದಿರಿಸಿತ್ತು, ಇನ್ನೊಂದು ದೂರಿನಲ್ಲಿ ಏನು ಇನ್ನೂ ವಾದಗಳನ್ನ ಕೇಳೋದಿತ್ತು. ಈ ಹಂತಗಳನ್ನ ಮುಂದಿನ ವಿಚಾರಣೆವರೆಗೂ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ.